ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬೆಳ್ಳಹಳ್ಳಿ ಡಂಪಿಂಗ್ ಯಾರ್ಡ್ ವಿರುದ್ಧ ಸ್ಥಳೀಯರು ಸಿಟ್ಟಿಗೆದ್ದಿದ್ದಾರೆ. ಅಂದ್ರೆ ಮೂಲಭೂತ ಸೌಕರ್ಯಗಳಿಲ್ಲ, ಜೊತೆಗೆ ಜಿಬಿಯಿಂದ ಯಾವುದೇ ರೀತಿಯಾಗಿ ಗ್ರಾಮ ಅಭಿವೃದ್ಧಿಗೆ ಫಂಡ್ ಕೊಡ್ತಾ ಇಲ್ಲ ಅಂತೇಳಿ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಕಸದ ಲಾರಿಗಳನ್ನ ರಸ್ತೆಯಲ್ಲಿ ತಡೆದು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕಸವನ್ನ ಸುರಿಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಜೊತೆ ಈಗ ಸ್ಥಳೀಯರು ಇದನ್ನ ಮಾತಾಡಿಸ್ತೀನಿ ಅವ್ರನ್ನ. ಸರ್, ಹೆದ್ದಾರಿಯಲ್ಲಿ ಅಂದ್ರೆ ಮೀನ್ಸ್ ಮೇನ್ ರೋಡ್ ಅಲ್ಲಿ ಈಗ ನೀವು ಟ್ರಾಕ್ಟರ್ ಟ್ರಾಲಿ ಹಾಕಿ ಕಸದ ಲಾರಿಗಳನ್ನ ಅಡ್ಡ ಹಾಕಿದ್ರೆ ಕಸ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಕೂಡ ಹೇಳ್ತಾ ಇದ್ರೆ, ಯಾಕೆ, ಯಾವ ಕಾರಣಕ್ಕೋಸ್ಕರ? ಕಸ ಹಾಕೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಏನಿಲ್ಲ, ಅದು ಸರ್ಕಾರದಿಂದ ಆಗಿದೆ, ಅದು ಮಾಡ್ತಾ ಇದ್ದಾರೆ. ಬಟ್ ಏನಪ್ಪಾ ಅಂದ್ರೆ ಈ ಕಸದವರು ನಮಗೆ ತುಂಬಾ ಭರವಸೆಗಳನ್ನ ಕೊಟ್ಟಿದ್ರು. ಇಲ್ಲಿ ನಾವು ರಸ್ತೆ ಸರ್ ಮಾಡ್ಕೊಡ್ತೀವಿ, ಮತ್ತೆ ಅಂತರ್ಜಲ ಕೆಟ್ಟೋಗಿದೆ ನಿಮಗೂ ಗೊತ್ತಿದ್ದಂಗೆ, ಮತ್ತೆ ಕೆಲವು ಅಭಿವೃದ್ಧಿ ಕ್ರೀಡಾಂಗಣ ಮಾಡ್ಕೊಡ್ತೀವಿ, ಮತ್ತೆ ಒಳ್ಳೆ ಉದ್ಯಾನವನ ಮಾಡ್ಕೊಡ್ತೀವಿ. ಏನ ಡಂಪಿಂಗ್ ಮಾಡ್ತಾ ಇದ್ದಾರೋ ಆ ಏರಿಯಾಗಳಲ್ಲಿ ಒಳ್ಳೆ ಡೆವಲಪ್ ಮಾಡಿ ಸ್ಥಳೀಕರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ. ಮತ್ತೆ ಇದರಿಂದ ವಾತಾವರಣ ವ್ಯವಸ್ಥೆನೂ, ಪರಿಸರನೂ, ಗಾಳಿನೂ ಹಾಳಾಗಿ ಹೋಗ್ತಾ ಇದೆ, ಹೆಲ್ತ್ ಕೂಡ ಪ್ರಾಬ್ಲಮ್ ಆಗ್ತಿದೆ. ಅವರು ಡಂಪಿಂಗ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈಗ ನೀವೇ ನೋಡಿ ಅಲ್ಲಿ ಗಾಡಿ ನಿಂತಿದೆ, ಸೋರ್ತಾ ಇದೆ, ವಾಸನೆ ಬರ್ತದೆ. ಅದಕ್ಕೆ ಯಾವ ರೀತಿಯಾದ ರಾಸಾಯನಿಕ ವಸ್ತುಗಳಾಕಿ ವಾಸನೆ ಬರದಿರಂಗೆ ಮಾಡಬಹುದು. ಆ ತರ ಆ ಡಂಪಿಂಗ್ ಸ್ವಲ್ಪ ದಿವಸ ಜನಗಳು ಕಣ್ಮುಚ್ಚಕ್ಕೆ ಈ ತರ ಏನನ್ನ ಮಾಡಿದಾಗ ಮಾಡ್ತಾರೆ. ಮತ್ತೆ ಅಭಿವೃದ್ಧಿ ಮಾಡ್ತೀನಿ, ಮತ್ತೆ ಇವಾಗ BWSS ಆಗಿ ರಸ್ತೆಗಳೆಲ್ಲ ಕೆಟ್ಟೋಗಿದೆ, ರಸ್ತೆ ಅಭಿವೃದ್ಧಿ ಮಾಡ್ತೀನಿ ಅಂತಾರೆ, ರಸ್ತೆ ಅಭಿವೃದ್ಧಿ ಮಾಡ್ತಾ ಇಲ್ಲ. ಇದರಿಂದ ಬರೀ ಭರವಸೆ ಕೊಡ್ತಾವ್ರೆ ಆಗ್ಲಿ, ಈ ಯಾವುದೇ ಒಂದು ಸಾರ್ವಜನಿಕರಿಗೆ ಯಾವುದೇ ಒಂದು ಉಪಯೋಗ ಆಗ್ತಾ ಇಲ್ಲ. ಅವ್ರು ಇವಾಗ ನಾವೇನ ಕಳೆದ ಬಾರಿ ಸ್ಟ್ರೈಕ್ ಮಾಡಿದಾಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಈ ತಿರ್ಗಿ ಅದೇ ಆಶ್ವಾಸನೆ ಬರೀ ಗಾಳಿ ಮಾತಾಗಿದೆ. ಆದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು, ಬೆಳ್ಳಹಳ್ಳಿ ಆಗಿರ್ಬೋದು, ಕೋಗಿಲ್ ಲೇಔಟ್ ಆಗಿರ್ಬೋದು, ಇಲ್ಲಿಂದ ಸುಮಾರು 5-6-7 ಕಿಲೋಮೀಟರ್ ವಾಸನೆ ಹೋಗ್ತದೆ. ಎಲ್ಲರಿಗೂ ಜನಗಳಿಗೆ ತೊಂದರೆ ಆಗ್ತದೆ. ಇದರಿಂದ ಅವರು ಏನು ಜನಗಳು ಕೊಡಬೇಕಾದ ಭರವಸೆ ಏನು ಕೊಟ್ಟಿದ್ರು, ಡೆವಲಪ್ ಮಾಡ್ತೀನಿ ಅಂತ ಏರಿಯಾನ, ಅದನ್ನೆಲ್ಲ ಮಾಡಿಕೊಟ್ಟು ಮತ್ತೆ ಅದು ಸೂಕ್ತವಾದ, ಈಗ ಆಲ್ರೆಡಿ ಅರ್ಧ ಭಾಗ ಮುಕ್ಕಾಲು ಭಾಗ ಆಗೋಗಿದೆ. ಈಗೇನ ಸೂಕ್ತವಾಗಿ ಕ್ಲೀನ್ ಆಗಿ ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಈಡೇರಿಕೆ ಏನಾದರೂ ಈಡೇರಿಸಿದ್ರೆ ಮಾತ್ರ ಭರವಸೆಗಳನ್ನ ಮುಂದಕ್ಕೆ ನಾವು ಅವ್ರಿಗೆ ಕಸ ಹಾಕಿ ಅವಕಾಶ ಮಾಡ್ಕೊಡ್ತೀವಿ, ಇಲ್ಲ ಅಂದ್ರೆ ಕಸ ಹಾಕಿ ಅವಕಾಶ ಮಾಡ್ಕೊಡೋದಿಲ್ಲ. ಸರ್, ಈಗ ಎಷ್ಟು ಲಾರಿಗಳು ನಿಂತಿದಾವೆ ಅಂದ್ರೆ ಕಸ ಹಾಕದೆ ನಿಂತಿದಾವೆ, ಮತ್ತೆ ಯಾವ ತರ ಹೋರಾಟ, ಇವತ್ತಿಗೆ ಮಾತ್ರ ನಿಲ್ಲಿಸ್ತೀರಾ ಅಥವಾ ಹೇಗೆ ಅಂತ? ಇಲ್ಲ, ನಮ್ಗೆ ನಮ್ಮ ಬೇಡಿಕೆಗಳು ಅವರು ಈಡೇರಿಸಿದ್ರೆ ಮಾತ್ರನೇ ಅವ್ರಿಗೆ ಅವಕಾಶ ಮಾಡಿಕೊಡೋದು. ಸುಮಾರು 300 ಗಾಡಿ ಮೇಲೆ ಬರುತ್ತೆ, ಎಲ್ಲ ಗಾಡಿನೂ ನಿಲ್ಲಿಸ್ತೀವಿ, ಯಾವ್ದು ಗಾಡಿನೂ ಬಿಡೋದಿಲ್ಲ. ನಮ್ಮ ಬೇಡಿಕೆ ಅವರು ಮೊದಲು ಏನು ಭರವಸೆ ಕೊಟ್ಟಿದ್ದಾರೋ ಆ ಭರವಸೆ ಈಡೇರಿಸಿದ್ರೆ ಮಾತ್ರನೇ ನಾವು ಬಂದು ಅವ್ರಿಗೆ ನೆಕ್ಸ್ಟ್ ಅವ್ರಿಗೆ ಅವಕಾಶ ಮಾಡಿಕೊಡೋದು ಡಂಪಿಂಗ್ಗೆ. ಮತ್ತೆ ಗ್ರಾಂಟ್ಸ್ ಕೊಡ್ತೀನಿ ಅಂತ ಹೇಳ್ದಾನೆ ಅವರೇ. ಎಲ್ಲ ರೋಡ್ಗಳೆಲ್ಲ BWSS ಮಾಡಿ ಕಾವೇರಿ ನೀರಿಗೆಲ್ಲ ತರಿಸ್ಕೊಂಡ್ರೆ ಅದಕ್ಕೆ ಟಾರ್ ಹಾಕ್ಬೇಕಾಗಿತ್ತು. ಆ ಟಾರ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಅದ್ಗೆಟ್ಟು ಹೋಗಿದ್ದೆಲ್ಲ. ಮತ್ತೆ ಬೇರೆ ಅದೇ ಹೇಳ್ತಾ ಈ ಆರೋಗ್ಯ ಸಮಸ್ಯೆನೇ ಜಾಸ್ತಿ, ಸ್ಮೆಲ್ಲು. ಅದಕ್ಕೆ ಕೆಮಿಕಲ್ ಯೂಸ್ ಮಾಡಿ ಅವರು ರೋಡ್ ಎಲ್ಲ ಕ್ಲೀನ್ ಮಾಡ್ಬೇಕು. ನೋಡಿ ರೋಡಲ್ಲಿ ಹೆಂಗ್ ಸೋರ್ತಾ ಇದೆ, ನೀವೇ ನೋಡ್ಬೋದು ಬೇಕಾದ್ರೆ. ಬೋರ್ವೆಲ್ ಹಾಕಕ್ ಹೋದ್ರೆ ಅಲ್ಲೂ ಕೂಡ ಕಸದ ನೀರೇ ಬರ್ತಾ ಇದೆ, ಕುಡಿಯೋದಕ್ಕೆ ನೀರು ಸತ್ಯ ಸರ್. ನೀರೆಲ್ಲ ಮಾಲಿನ್ಯ ಆಗ್ಬಿಟ್ಟಿದೆ ಸರ್. ತಿನ್ನೋ ಊಟದಲ್ಲಿ ನೊಣ, ಸೊಳ್ಳೆ ಎಲ್ಲಾ ರೀತಿಯಲ್ಲಿ ಇದಾಗುತ್ತೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಇಲ್ಲ ಒಂದು 10-12 ಹಳ್ಳಿಗಳು ಊಟ ಮಾಡಕ್ಕಾಗಲ್ಲ ಏನ್ ಸರ್, ಊಟ ತಿನ್ನಕ್ಕಾಗಲ್ಲ. ಗಾಳಿ ಬಂತು ಅಂದ್ರೆ ವಾಸನೆ, ಸ್ಮೆಲ್ಲು ಯಾವುದೇ ರೀತಿ ಇಲ್ಲ. ಕ್ಯಾನ್ಸರ್ ಇಂದ ಹಿಡಿದ್ರು ಪ್ರತಿಯೊಂದು ಕಾಯಿಲೆನೂ ಆಡ್ಬಿಟ್ಟಿದೆ. ಯಾವುದೇ ರೀತಿ ನಮ್ಮ ಇದು BBMP ಅವರು ಒಂಚೂರು ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಕಾಯಿಲೆ ಕಸಲ್ ಬಂದು ಸುಮಾರು ಜನ ಹಾಸ್ಪಿಟಲ್ ಅಲ್ಲಿ ನಡ್ತಾ ಇದ್ದಾರೆ ಇವತ್ತು ದಿವಸ. ಅದರಿಂದ ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ಆ ಟೈಮ್ಗೆ ಏನ್ ಬೇಕು ಅವ್ರು ಕೆಲಸ ಮಾಡಿಸ್ಕೊಂಡು ಇಟ್ಕೋಗ್ಬಿಡ್ತಾರೆ ಅವ್ರು. ಮತ್ತೆ ತಿರುಗಿದ ಸಹ ನೋಡಲ್ಲ. ಇಲ್ಲಿ ರೋಡ್ಗಳೆಲ್ಲ ಕೆರೆಡ್ದೋಗ್ಬಿಟ್ಟಿದೆ, ಕುಡಿಯಕ್ಕೆ ನೀರು ಮಾಲಿನ್ಯ ಬಂದು ಕೂತಿದೆ. ಪಕ್ಕದಲ್ಲಿ ಬೆಂಕಿ ಹಾಕಿ ಕ್ಯಾನ್ಸರ್ ಇಂದ ಪ್ರತಿಯೊಂದು ಕಾಯಿಲೆನೂ ಆಡ್ತಾ ಇದೆ. ಅದರಿಂದ ನಮ್ಮ ಹೋರಾಟ ಬರೀ ಇದಕ್ಕೆ ಸೀಮಿತ ಆಗಲ್ಲ. ಬೇಗ ಬಂದು ಸ್ಪಂದಿಸಿ ಅವರು ಇದೇನನ್ನ ಸಂಸ್ಥೆ ಕರೆಕ್ಟಾಗಿ ಇದು ಮಾಡಲಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಸುತ್ತಮುತ್ತಿನ ಗ್ರಾಮಸ್ಥರು ಸುಮಾರು ಜನ ಸೇರಿ ಆಫೀಸ್ ಮುಂದೆನೆ ಗೆರಾವ್ ಮಾಡೋಂತ ಕಾರ್ಯಕ್ರಮ ಮಾಡ್ತೀವಿ. ಸರ್, ಈಗ ಎಷ್ಟು ವರ್ಷದಿಂದ ನೋಡಿದ್ರಲ್ಲ, ಅಂದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ಕಸ ಸುರಿಯೋದ್ರಿಂದ ರಸ್ತೆಗಳು ಹಾಳಾಗೋಗಿದಾವೆ. ಸೊ ಜೊತೆಗೆ ಜನರಿಗೆ ಆರೋಗ್ಯ ಸಮಸ್ಯೆ ಕೂಡ ನಮಗೆ ಎದುರಾಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಾದ ಒಂದು ಪರಿಹಾರ ಸಿಗ್ತಾ ಇಲ್ಲ. ಅಧಿಕಾರಿಗಳು ಕೂಡ ಸುಳ್ಳು ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ನಾವು ಈ ಬಾರಿ ನಮಗೆ ಪರಿಹಾರ ಸಿಗೋವರೆಗೂ ಕೂಡ ನಾವು ಇಲ್ಲಿ ಕಸವನ್ನ ಸುರಿಯೋದಕ್ಕೆ ಬಿಡಲ್ಲ ಅಂತೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.